ಇಲ್ಲ ಇಲ್ಲ, ಅಮ್ಮಗಿನ್ನೂ ಹೇಳಲ್ಲ ನಾನು. ಅದಕ್ಕೆ ಹೊರಗೆ ಬಂದೆ. ಅವರು ಒಳಗಲ್ಲೇ ಇದ್ದರು, ಹೊರಗೆ ಬಂದೆ ನಾನು. ಎಲ್ಲೋ ಫ್ರೆಂಡ್ ಮನೇಲಿ ಅದಾರೆ ಅಂತಲೇ ಹೇಳಿನಿ. ಸ್ವಲ್ಪ ಡೌಟ್ ಇರ್ಬೋದೇನೋ, ಆದರೂ ನಂಬೇರೆ. ಊಟ ಮಾಡ್ತಾ ಇದ್ದಾರೆ. ಊಟ ಬಡಿಸ್ಕೊಟ್ಟು ನಾನು ಅದೇ ನಿಮ್ಮ ಫೋನ್ ಬಂದಕ್ಕೂ ಈ ಕಡೆ ಬಂದೆ. ಈಗ ಪರವಾಗಿಲ್ಲ, ನಿಜವಾಗ್ಲೂ ಹೇಳಿ ಮಾವ, ಡಾಕ್ಟ್ರ್ ಏನೂ ತೊಂದರೆ ಇಲ್ಲ ಅಂತ ಹೇಳಿರಲ್ಲ. ನೀವು ನನ್ನ ಹತ್ರ ಏನೂ ಸುಳ್ಳು ಹೇಳಬೇಡಿ. ದುಡ್ಡೆಲ್ಲ ಖರ್ಚಾಗ್ತದೆ ಅಂತ ಲೆಕ್ಕ ಹಾಕಲೇಬೇಡಿ. ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ, ಕರೆಕ್ಟಾಗಿರೋ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಸಾಕು. ಯಾವ ಆಸ್ಪತ್ರೆಗೆ ಬೇಕಾದ್ರೂ ಕರ್ಕೊಂಡೋಗಿ. ರಾಕೇಶ್ ಅದಾರಲ್ಲ ಜೊತೆಲಿ, ಅವ್ರ ಹತ್ರನೇ ಇಸ್ಕೊಂಡಿರಿ ದುಡ್ಡು, ಏನು ತೊಂದರೆ ಇಲ್ಲ. ಆಮೇಲೆ ಕೊಡೋಣ ನಾವು. ಹೆಂಗೋ ಅವ್ರು ಸರಿಯಾಗಿ ಮನೆಗೆ ಬಂದರೆ ಸಾಕು. ಓ ಸರಿತಾ, ನೀನು ಒಬ್ಳು ಹಂಗೆ ಮಾಡ್ತೀಯ ಮರತಿ. ಏನೂ ತೊಂದರೆ ಇಲ್ಲ, ಆರಾಮಾಗದಾನೆ. ಈಗ ಡಾಕ್ಟ್ರು ಮತ್ತೊಂದು ಸತಿ ಬಂದು ರಿಪೋರ್ಟ್ ನೋಡ್ಕೊ ಬಂದರೆ ಹೇಳೋದ್ರು, ಇಲ್ಲಿ ಕರ್ಕೊಬರೋ ಅವಶ್ಯಕತೆನೇ ಇರಲಿಲ್ಲ, ನೀವು ಒಳ್ಳೆ ಎಲ್ಲರೂ ಟ್ರೀಟ್ಮೆಂಟ್ ಕೊಡಿಸಿದ್ರು ಸಾಕಿತ್ತು. ಅದೇನೋ ಎಂಥದೋ ಪೋಸ್ಟ್ ಇದು ಮಾಡ್ತಾರಲ್ಲ ಮರತಿ, ಅದು ಅಷ್ಟು ಮಾಡಿದ್ರು ಸಾಕಿತ್ತು, ಎಂಥಕ್ಕೆ ಇಲ್ಲಿಗೆಲ್ಲ ಕರ್ಕೊಂಬರಕ್ಕೆ ಹೋದ್ರಿ ಅಂಥೇಳಿ ಹೇಳ್ತಾಯಿದ್ರು. ಬಿಡು, ಹೋಗಲಿ, ಹೇಳಿದ್ರು ಮತ್ತೆ ಇದಾಗ್ತದೇನೋ. ಎಂಥದ್ದು ಈಗ ಹಿಂಗೆ ಅಡ್ಮಿಟ್ ಆಗಿ ಈಗ ಕಂಪ್ಲೇಂಟ್ ಎಲ್ಲ ಆಗಿದ್ರಿಂದ ಒಂದು ವಾರದ ಕಮ್ಮಿ ಏನು ಡಿಸ್ಚಾರ್ಜ್ ಮಾಡಲ್ಲಂತೆ. ಒಂದು ವಾರ ಹೆಂಗಿದ್ರು ಇಲ್ಲೇ ಇರ್ಬೇಕಾಗ್ತದೆ. ನೋಡ್ಕೊಂಡು ನಿಧಾನಕ್ಕೆ ಹೇಳು ನಿನ್ನ ಅತ್ತಿಗೆ, ನೋಡೋಣ. ಮತ್ತು ಪೂರ್ತಿ ಮುಚ್ಚಿಡೋದು ಬೇಡ, ಒಂದು ವಾರದ ತನಕ ಅಂತ ಇದು ಮಾಡೋದು. ಈಗ ನಾನು ಬರೋದು ಎಂತ ಮಾಡೋದು ನೋಡ್ತಾ ಇದ್ದೀನಿ. ಅವನು ಪಾಪ ಎಂತ ಗೊತ್ತಾಗಲ್ಲ ಅವನಿಗೆ. ಈಗ ಅವನು ಹೆದರ್ಸೇ ಇಟ್ಕೊಂಡಂಗೆ ಮಾಡಾನೆ. ಏನು ಹೇಳಿದ್ರು ತಂದು ಕೊಡ್ಬೇಕು ಅನ್ನೋ ಥರ ಇದು ಮಾಡ್ತಾನೆ. ಬಿಡು, ಅವೆಲ್ಲ ಅವನು ಕಳಿಸ್ತೀನಿ. ಈಗ ನಿನ್ನ ಅಪ್ಪಾಜಿ ಅಮ್ಮನು ಏನಂತಾರ ಮರತಿ, ಅವರು ಒಬ್ಬಿಷ್ಟ್ರು ಇರೋ ಮನೆ ಬದಿಯೆಲ್ಲ ಎಂಥದ್ದೇನೋ ಹೋಗು ಅಂತ ಹೇಳ್ತಿದ್ದೀನಿ. ನೋಡೋಣ, ನಾನು ಇರ್ತೀನಿ ಇಲ್ಲೆಯ. ಆದರೆ ಒಂದು ಜೊತೆ ಬಟ್ಟೆ ಅಂತಾರು ಕೊಟ್ಟು ಕಳಿಸಿದ್ರೆ ಆತಿತ್ತು ಮರತಿ. ಅಲ್ಲ, ನಾನೇ ಬರ್ತೀನಿ, ಬೇಕಾರೆ ನಾನು ಇರ್ತೀನಿ ಜೊತೆಗೆ. ನೀವು ಮನೆಗೆ ಬರ್ಬೋದು. ಇಲ್ಲ, ಅತ್ತಿಗೂ ಸ್ವಲ್ಪ ಸಮಾಧಾನ ಹೇಳ್ದಂಗೆ ಆತದ. ಸುಮ್ಮನೆ ಇರ್ತೀಯ ಸ್ವಲ್ಪ? ಎಂತ ಮಾತಂತ ಆಡ್ತೀಯ? ಆ ಎಳೆ ಬಾಲೆ ಕಟ್ಗೆ ಬಂದ್ಕೊಂಡು ಇಲ್ಲಿ ಏನು ಮಾಡ್ತೀಯ? ಮತ್ತೆ ಒಂದು ಕುಂದುವರೆ ಮಾಡ್ಕೊಳಕ? ಸುಮ್ಮನಿದ್ದು ಬಿಡು. ಈಗ ನಾನು ಒಂದ್ಸತಿ ಸಿಸ್ಟ್ರ್ ಹತ್ರ ಕೇಳ್ತೀನಿ, ಎಂತ ಆಗ್ಲೂ ಇಲ್ಲ, ಒಬ್ಬನೇ ಇರೋಕ್ಕಾಗ್ತದೆ ಅಂದರೆ ಬಿಟ್ಟು ಬತ್ತೀನಿ ನಾನು. ಇರಲಿ, ಇಲ್ಲಿ ಹೊತ್ತಿನ ಹೊತ್ತಿಗೆ ಊಟ ತಿಂಡಿ ಎಲ್ಲ ತಂದು ಕೊಡ್ತಾರೆ, ಅದು ತಿನ್ಕೊಂಡು ಇರ್ತಾನೆ. ಏನು ಸಣ್ಣ ಬಾಲೆಲ್ಲ ಇಲ್ಲಿ ಕಾವಲು ಕಾತ್ಕೋರಕ್ಕೆ. ನೀನು ಮಾತ್ರ ಬರ್ಗಿರೋದೇನು ಬೇಡ, ಸುಮ್ಮನಿದ್ದು ಬಿಡು, ಹೇಳಿನಿ. ವಸಂತಮ್ಮ ಹೆಂಗೆ ಸಿಟ್ಲಾಗ ತಿರುಗಿ ನೋಡ್ತದೆ. ಏನೋ ಉಣ್ಣೋದೊಂದೇ. ಏನಾಗಿದೆ ಹಂಗೆ ಕೇಳೋಣ ಅಂದರೆ ಇಲ್ಲಿ ಬರಲ್ಲ. ಕೊಲ್ ಬಿದ್ದು ಮಳೆಗಾಲ, ಕಾಲ ಮುನ್ನೋರ್ದಿನ್ನು ಮಳೆಗಾಲಯ್ಯ. ಈ ಕೆಸರಲ್ಲಿ ಬಂದೇ ಬಿಟ್ಟಾರ. ತಿರುಗಿ ನೋಡಿದ್ರೆ ಒಂದು ಸಣ್ಣೇನಾರು ಮಾಡ್ಬೋದಿತ್ತ. ವಸಂತಮ್ಮ, ಹೊಯ್ ವಸಂತಮ್ಮ. ಹೋಯ್ತು. ನಾನು ರತ್ನ. ಉಣ್ತಿದ್ದೀರಾ? ಉಣ್ಣಿ. ಆಚೆಗೆ ಬತ್ತೀರಾ ಒಂಚೂರ? ಅಯ್ಯೋ ದೇವ್ರೇ, ಇನ್ನು ಏನೇನು ನೋಡ್ಬೇಕಾಗಿದೆ ನಾನು. ಮಾವ ಹೇಳೋದು ಒಂದಕ್ಕೆ ಸರಿನೇ. ಅಷ್ಟು ಸಣ್ಣ ಬಾಲೆನ ಕರ್ಕೊಂಡು ಹೋಗ್ತೀನಿ ನಾನು ಅಲ್ಲಿ, ಎಂತ ಮಾಡಲಿ? ಅಮ್ಮಗೆ ಹೇಳಿದ್ರೆ ಅಮ್ಮ ಬತ್ತಿತ್ತೇನೋ ಜೊತೆಗೆ. ಅಮ್ಮನಲ್ಲಿ ಎಲ್ಲ ರೂಮಲ್ಲಿ ಬಿಟ್ಟು ನಾನು ಆಸ್ಪತ್ರೆಯಲ್ಲಿ ಇರ್ಬೋದಿತ್ತೇನೋ. ಹಂಗೆ ಮಾಡ್ಬೋದು. ಹಂಗಂತ ಮಾವನ ಬರೋಕ್ಕೆ ಹೇಳಿದ್ರೆ, ಮಾವ ರಾಕೇಶ್ ಇಬ್ಬರು ಬಂದರೂ ನಾನು ಅಲ್ಲಿಗೆ ಹೋಗ್ಬೋದು. ನೋಡೋಣ, ಸರಿ ಕೇಳಿ ನೋಡ್ತೀನಿ. ಅಲ್ಲಿ ಬರೋಂಗಿಲ್ಲ ನೋಡಲ್ಲಿ, ಕೆಸರು ಹುಡುಕಿ ಕೂತದೆ. ನಾ ಹೋಗಲ್ಲ, ಅಲ್ಲಿ ಮುಂಚೆ ಕಡೆ ಬಾ ಹೇಳ್ತೀನಿ. ನಾ ಆಚೆಗಿಂದ ಬತ್ತೀನಿ, ಮುಂಚೆ ಕಡೆ ಬಾ. ಅಂತ ಕರೀತದ ಹಂಗಾರೆ? ಏನೋ ವಿಷಯ ಗೊತ್ತಾಗಿದೆ. ಅದಕ್ಕೆ
ಮತ್ತೆ ಇಲ್ಲಿ ಸುಮ್ಮನೆ ಇಲ್ಲಿ ಬರಲ್ಲ ಅದು. ನೀ ಇಲ್ಲಿ ಇದ್ದೀಯೇನ? ಎಂತ ಮಾಡ್ತಿದ್ದೆ? ಇಲ್ಲೇ ಇದ್ದೆ ಸುಮ್ಮನೆ. ನೀವು ದೂರ ಹೊರಟ್ರಿ, ಊಟ ಆತಾ? ಆತು, ಒಂದಾತು ಉಣ್ಬೇಕಲ್ಲ, ಮತ್ತೇನು ಗತಿ ಸಾಯದ. ರತ್ನ ಅಲ್ಲೇ ಬಂದು ನಿಂತ್ಕೊಂಡು ಸನ್ನೆ ಮಾಡ್ತು. ಎಂತ ಮಾತಾಡೋಕ್ಕದು ಏನು, ಹಂಗೇನಾರು ಒಂದು ಭಾಳ ಇದ್ರ ಸುದ್ದಿ ಇದ್ದರೆ ಬರೋದದು. ಅಕ್ಕೆ ಬಂದಿಲ್ಲ ನನ್ನ ಹತ್ರ ಮಾತಾಡ್ದಂಗೆ ಆಗಲ್ಲ, ಯಾರು ಕೇಳಿ ಮಾತಾಡಿದ್ರು. ಹಂಗಾಗಿ ಅಲ್ಲಿ ಹಿತ್ಲ ಕಡೆ ಆ ಥರ ಇದಾಕಿ ಬಿದ್ದದೆ, ಕೆಸರು ಹುಡುಕಿ ಕೂತದೆ. ಮುಂಚೆ ಕಡೆ ಬಾ, ಅಲ್ಲೇ ಬತ್ತೀನಿ, ಮಾತಾಡ್ಬೋದು ಅಂದೆ. ಅದಕ್ಕೆ ಹೊರಟೆ. ಅಲ್ಲ, ಈಗೊಂದು ಎಂತಕ್ಕೆ ರತ್ನನ ಹತ್ರ ಮಾತು ಅಮ್ಮ? ಸುಮ್ಮನೆ ಇರಿ, ಹೋಗಿ. ಅದು ಇದ್ದಿದ್ದು ಇಲ್ಲದೆ ಇದ್ದಿದ್ದು ಎಲ್ಲ ಹೇಳ್ತಾ ಇರ್ತದೆ. ಎಂತಕ್ಕೆ ಸುಮ್ಮನೆ ಮಾತಾಡ್ತಾ ನಿಂತ್ಕೊಬೇಕು? ಎಲ್ಲರೂ ಕೊನೆಗೆ ಆಮೇಲೆ ನಮಗೆ ಹೇಳಕ್ಕೆ ಶುರು ಮಾಡ್ತಾರೆ, ಅದಕ್ಕಂತೂ ಬುದ್ಧಿ ಇಲ್ಲ, ಇವರಿಗೂ ಬುದ್ಧಿ ಇಲ್ಲನಂತ. ನಾನಾಗಿದ್ದರೆ ಹಿಂಗಿದ್ದ ವಿಚಾರ ಬೇರೆ ಊರು ಮನೆದೆಲ್ಲ ತಂದು ಹೇಳೋಷ್ಟೊತ್ತಿಗೆ ಒಂದು ಸತಿ ಬೈ ವಾಪಸ್ ಕಳಿಸ್ತಿದ್ದೆ, ನಿಂದೆಷ್ಟದೇ ಎಷ್ಟು ನೋಡ್ಕೊಂಡು ಸುಮ್ಮನಿರು ಅಂತ. ನೀವು ಅಷ್ಟೇ ಹಾಗೆ ಹೇಳಿ, ನಮಗೆ ಎಂತಕ್ಕೆ ಬೇರೆಯವ್ರ ಮನೆ ಸುದ್ದಿ? ಎಂತ ಮಾರತಿ, ಮನೆ ಮನಸ್ಸರು ಒಬ್ಬರು ಸುಸುದ್ರ ಮಕ್ಕ ಕೊಟ್ಟು ಮಾತಾಡಲ್ಲ. ಪೂರಕ್ಕೊಂದ್ಸತಿ ಅದೆಲ್ಲರೂ ಬರ್ತದೆ, ಒಂದು ಗಳಿಗೆ ಮಾತಾಡ್ಕೊಂಡು ಹೋಗೋಣ ಅಂತ. ಅದಕ್ಕೂ ಅಡ್ಗಲ್ ಹಾಕ್ಬೇಕು ಅಂತ ಮಾಡಿಯೇ ಹೆಂಗೆ? ನೀನು ನಡಿ ಮಾರತಿ, ಹೇಳು ನಾನು ಹೋಗಿ ರತ್ನನ ಹತ್ರ ಮಾತಾಡ್ಕೊ ಬರ್ಬೇಕು. ಅಯ್ಯೋ ದೇವ್ರೆ, ಆ ರತ್ನನ ಹುಲಿ ಹಿಡಿಯೋಕ್ಕೆ ಎಂಥ ಕಾರು ಬಂತಪ್ಪ ಇವತ್ತು ನಮ್ಮ ಮನೆ ಕಡೆ. ಏನಾರು ಹಚ್ಚಾಕಿ ಕೊಡೋಕ್ಕೆ ಬರೋದದು ಗ್ಯಾರಂಟಿ. ಇವ್ರಿಗೆ ಒಬ್ರಿಗೆ ಬುದ್ಧಿ ಇಲ್ಲ, ಅದಕ್ಕೆ ಈಗ ನಮ್ಮನೆ ವಿಷಯ ಎಲ್ಲ ಗೊತ್ತಾಗ್ಯದೋ ಎಂಥದೋ, ಅದನ್ನೇ ಹೇಳೋಣ ಅಂತ ಗೊತ್ತಾದ ಈ ಕಡೆಗೆ. ಇವ್ರು ನನ್ನ ಏನು ಮಾಡ್ತಾರೆ ಈಗ? ಮನೇಲಿ ಬೇರೆ ಬೇರೆ ಯಾರೂ ಇಲ್ಲ. ಅಲ್ಲ ಅಮ್ಮ, ಈಗ ಎಂತಕ್ಕೆ ಈಗ ರತ್ನನ ಹತ್ರ ಮಾತಾಡೋದೊಂದು ಎಂತಕ್ಕೆ? ಬನ್ನಿ ನೀವು ಹೇಳ್ತೀನಿ, ಅಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ ಅಂತೀರಾ. ಯಾರ ಮನೆ ಸುದ್ದಿನಾರು ಮಾತಾಡೋದು, ಕೊನೆಗೆ ಅವ್ರು ಬಂದು ಏನಾರು ಕೇಳೋದು ಬೇಕಾ ನಮಗಿದು? ಮಾವು ಬೇರೆ ಮನೇಲಿಲ್ಲ, ನಿಮ್ಮ ಮಗನೂ ಇಲ್ಲ, ನಮ್ಮಷ್ಟಕ್ಕೆ ನಾವು ಇರೋದು ಒಳ್ಳೇದು ಹೌದಾ ಅಲ್ಲ ಹೇಳಿ? ಸುಮ್ಮನೆ ಬನ್ನಿ, ಈ ಕಡೆ ಬನ್ನಿ, ರತ್ನ ಬಂದ್ರೆ ಹೋತದದು. ಅಲ್ಲ, ಇದು ಒಳ್ಳೆ ಕಥೆ ಆತಲೆ ಮಾರತಿನಿಂದ. ನನಗೆ ಅದೇ ಹೇಳ್ದಂಗೆ ದಾರಿಯ ನೀರಿಗೆ ದಂಡೆ ನಾಯಕನ ಅಪ್ಪಣೆ ಅಂತೇಳಿ ಉದ್ದೇಶ ಅಲ್ಲಿಂದನೂ ಬಂದದೆ. ಮಾತಾಡೋಣ ಬಲ್ಲಿ ಇಲ್ಲಿ ಅಂತೇಳಿ ಸನ್ನೆ ಮಾಡ್ತಾ ಇದ್ದೆ. ನಾನು ಧಿಕ್ಕರಿಸಿ ಸುಮ್ಮನೆ ಕುತ್ಕೊಳಕ್ಕಾಗ್ತದ? ನನ್ನ ಒಂದು ಮನಸ್ಥಿತಿ ಅಂತಾರ, ಏನು ಊರಲ್ಲಿ ಜನ ಇಲ್ಲ ಅದಕ್ಕೆ ಮಾತಾಡೋಕ್ಕೆ. ನಾನು ಅಂದ್ರೆ ಮೊದಲಿಂದನೂ ಅದಕ್ಕೊಂಥರ ವಿಶ್ವಾಸ, ಅದಕ್ಕೆ ಬಂದದೆ. ಮಾತಾಡೋದೇ ಬೇಡ ಮನುಷ್ಯರ ಹತ್ರ ಅಂತ ಹೇಳಿದ್ರೆ ಇದು ಯಾವ ಥರ ಇದೆ? ಅಷ್ಟೆಲ್ಲ ಕಟ್ನಿಟ್ಟು ಮಾಡೋಕ್ಕೆ ಬರಬೇಡ, ನನಗೆ ಹೇಳ್ಬಿಟ್ಟಿನಿ ನೋಡಿ. ನಾನು ಸ್ವಲ್ಪ ಜ್ಞಾನದಲ್ಲಿ ಇಟ್ಕ. ಬಂದನ್ ಬಾ ಬಾ, ನಿಧಾನ. ಈಗಷ್ಟೇ ಮಳೆ ಬಂತು ಮಾರತಿ, ಇದೊಂದು ಮಳೆ ಬರಲ್ಲ ಅಂತ ಯಾರು ಹೇಳ್ತಿದ್ರೇನು? ಪುಣ್ಯಕ್ಕೆ ನಮ್ಮ ಅಡಿಕೆ ಎಲ್ಲ ಒಳಗೆ ಬಂದಿದ್ದು, ಅದರಲ್ಲೊಂದು ಗೆಟನ್ ಅದು ನೋಡು. ಬಾ ಬಾ, ಭಾಳ ದಿನ ಆಗಿತ್ತು ಈ ಕಡೆ ಬರದೆ. ಎಂತ ಯಾರು ಎಂತ ಸುದ್ದಿ ಮಾರತಿ? ಟಿ ವಿ ಗಿಬಿ ಏನು ಬೇಡ ಬಿಡು ನೀನಿದ್ದಾಗ. ಅರೆ, ವಸಂತಮ್ಮಗೆ ಅಂತ ಆರಾಮಾಗಿ ಮಾತಾಡ್ತಾ ಇದ್ದಾರಲ್ಲ. ಬಹುಶಃ ಇವರಿಗೆ ಯಾರು ಎಂಥದ್ದು ಹೇಳ ಅಲ್ಲ, ನನ್ನ ಹತ್ರನೇ ಗುಟ್ ಮಾಡ್ತಾ ಇದ್ದಾರ. ಇಲ್ಲ ವಸಂತಮ್ಮ, ಎಂತ ಹಂಗೆ ಸುದ್ದಿ ಅಂತ ಗೊತ್ತಿರೋದ? ಇಲ್ಲೇ ಹೋತಿದ್ನಲ್ಲ, ಮತ್ತು ಹಮಾದಿನ ಆಗಿತ್ತಲ್ಲ, ಮಾತಾಡಿದೆ. ಒಂಚೂರು ನೋಡ್ಕೊಂಡು ಬರೋಣ ನೋಡ್ದಂಗೆ ಆತ, ಮಾತಾಡ್ಕೊಂಡಂಗೆ ಆತ ಅಂತ ನೋಡಿದೆ. ಗೌಡ್ರು ದೂರ ಹೋಗ್ಯಾರೆ, ಎಲ್ಲೂ ಕಾಣಲ್ಲಲ್ಲ. ಅಲ್ಲಿ ತಾಟ್ಸ್ಬಿಡ್ದಲ್ಲೇ ಇರಲ್ಲ, ಗುಂಡೊಬ್ಬನೇ ಇದ್ದ. ಇವ್ರ ಎಂಥದ ಕೆಲಸ ಅಂತ ಹೋಗಿ ಗಂಡ್ಸ್ರಿನ್ ಹೇಳಿ ಹೋತಾರನೆ, ನಿಂಗೆ ಗೊತ್ತಲ್ಲ. ಹಾಂ, ಅದು ಹೌದು ಬಿಡೆ, ಅದು ನೀವು ಹೇಳೋ ಸುಳ್ಳೇನಲ್ಲ. ವಾಗೇಶ್ನ ಕಾಣ್ಲಪ್ಪ, ಅಪ್ಪ ಮಗ ನೆಂಟ್ರ ಮನೆಗೆ ಹೋಗ್ಯಾರ ಎಲ್ಲಾರ. ಯಾವ್ದಾರ ಫಂಕ್ಷನ್ ಇತ್ತಾನ? ನೀವು ಒಬ್ರು ಹಂಗಿದ್ದಾರೆ, ನಿಮಗೆ ಜೊತೆಗೆ ಹೋಗ್ಕಾತಿರ್ಲ? ಮನೆ ಒಳಗೆ ಇದ್ದದು ಏನು ಮಾಡ್ತೀರಾ ಏನಪ್ಪ? ಒಂದು ಗಳಿಗೆ ಹೋಗಿ 4 ಜನರ ಹತ್ರ ಮಾತಾಡ್ಕೆ ಬಂದ್ರೆ ತಲೆ ಎಷ್ಟು ಹಗುರಾಗ್ತದೆ. ವಾಗೇಶ ಫ್ರೆಂಡ್ ಮನೆಗೆ ಹೋಗೇನೆ. ಫ್ರೆಂಡ್ಶಿಪ್ ಎಲ್ಲ ಗೊತ್ತಲ್ಲೇ ನಿಂಗೆ, ಮೊದಲಿಂದನೂ ಅವನಿಗೊಂಥರ ಜನಬಳಕೆ ಹೆಚ್ಚಲ್ಲ. ಈಗ ಅಡಿಕೆ ಎಲ್ಲ ಒಳಗೆ ಬಂದಿದ್ದು, ಈಗ ಸಜ್ಜಿಗೆ ಮೊನ್ನೆ ಕೈಲಿಗೆಲ್ಲ ಒಂದು ಚೆಪ್ಪು ಕೊನೆ ಒಂದು 100-200 ಆದವಂತೆ.
ಅವನು ತೆಗೆದ್ರೆ ಆತ ಹಂಗಾರು ಹೋಗ್ಬತ್ತೀನಿ ಅಂತ ಹೊರಟ. ಅದೇನೊಂದೇ ಸಮ ಫೋನ, ನಮ್ಮ ಮನೆಗೆ ಬಾ ಭಾಳ ದಿನ ಆತು ಬರ್ದೆ ಅಂತ. ಅಂತ ಕೊಡ ಹಾಕಿದ್ರೆ ಅಂತೆ ಮೀನಿತ್ತೇನ, ಹಂಗಾಗಿ ಫೋನ್ ಮಾಡಿ ಭಾಳ ಒತ್ತಂಕೆ ಮಾಡಕ್ಕೆ ಹಾಕಿಂಡ. ಹೋಗ್ಯಾನೆ, ಅಲ್ಲಿಗೆ ಹೋಗ್ಯಾನೆ. ಹಿಂಸೆ ಏನು ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿ ನಾಟಕ ಇದ್ರದ್ದು ಹಿಂಗಿದ್ದೇ ಒಂದೊಂದು ಬುದ್ಧಿ ಆಗಲ್ಲ. ಇಡೀ ಊರು ಏನು ತಮಟೆ ಹೊಡ್ಕೊಂಡು ಹೇಳ್ತಿತ್ತಾ ಇದ್ದಾರೆ. ಈ ವಸಂತಮ್ಮ ಹಿಂಗೆ ನೋಡಿದ್ರೆ ಪಾಪ ಅಂತ ಕಾಣ್ತದಲ್ಲ. ಯಾರಾದರೂ ಮನೆ ಮನುಷ್ಯರು ಹಿಂಗೆಲ್ಲ ಮಾಡ್ಕೊಂಡಾಗ ಹೇಳ್ಕೊಳಕ್ಕೆ ಒಂಥರ ಅಂಜಿಕೆ. ಯಾರಿಗೆ ಆದ್ರೆ ಅದ ಅಂತಂತಾರೆ, ಮೂರು ಬಿಟ್ಟರಿಗೆ ಸೈ ಏನು ಅನಿಸ್ದೇ ಇರೋದು. ಭಾಳ ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡಿ. ಊಟ ತಿಂಡಿ ಎಲ್ಲ ಬಿಟ್ಕೊಂಡು ಇದು ಮಾಡೋದನ್ನ ಬಿಟ್ಟು ಬಿಡಿ ಹೇಳ್ತೀನಿ. ಯಾರೇ ಎಂತ ಮಾತಾಡ್ತಿದ್ದೀಯ ರತ್ನ ನೀನು? ಎಂತ ಹೇಳ? ಎಂತ ಮನೆ ಮನುಷ್ಯರು ಎಂತ ಮಾಡ್ಕೊಳದ? ಓ ಹಿಂಸಿಗೆ ಗೊತ್ತೇ ಇಲ್ಲೇನ, ಮನೆಯವರೆಲ್ಲ ಗುಟ್ಟೆ ಮಾಡ್ಯಾರೆ ಅಂತ ಕಾಣ್ತದೆ. ಸೋ ನಾನೊಬ್ಳು ಸನಿ ಹಿಡ್ದಳಿ ಎಂತ ಕಾರು ಬಂದೇನು. ಎಂತ ಇಲ್ಲ ಬಿಡಿ ವಸಂತಮ್ಮ. ಇನ್ನೊಂದು ದಿವಸ ಯಾವ ಥರ ಬರ್ತೀನಿ. ಇವತ್ತು ಹೊತ್ತು ಆಗಿ ಹೋತು ಮಾರ. ಅಲ್ಲಿ ಮನೇಲಿ ಅಡಿಕೆ ಸಿಪ್ಪೆ ಮಾಗಿತ ಹಾಕಿಂಡೆ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ. ನಾಳೆಗೆ ಯಾವ ಥರ ಸಿಗ್ತೀನಿ ಆತ. ರತ್ನ ನಿತ್ಕ ಇಲ್ಲಿ ಒಂದು ಹೆಜ್ಜೆ ಕಡಿದ್ರೆ ಮತ್ತೆ ಏನಿಲ್ಲ. ನಾನು ಅಡ್ಬಡ್ಕಿ ಬೀಸಿದ್ರು ಬೀಸಿದೆ. ಬಾಯಿಲೆ ಅರ್ಧಂಬರ್ಧ ಹೇಳಿ ಹೋಗಬೇಡ. ಎಂತ ಆಗಿದೆ ನಮ್ಮಗೆ ಚೆಲ್ಲಿಗೆ ಹೋಗಿನ ಅಂತ ಗೊತ್ತಾನೆ ನಿಂಗೆ? ದೇವ್ರ ಸೊತ್ತೆ ಆಗಲು ನಂಗೆ ಗೊತ್ತಿದ್ದಿದ್ದು ಅವ ಪೆಂಡ್ ಮನೆಗೆ ಹೋಗ್ಯಾನೆ ಅಂತಾನೆಯ್ಯ. ನಿಂಗೆ ಎಂತ ಗೊತ್ತೇ ಅಪ್ಪ? ಎಂತ ಗೊತ್ತು ಹೇಳು, ಏನಾಗಿದೆ? ನೀನು ನೋಡ್ದ ವಾಗೇಶನ್ನ? ಅಯ್ಯೋ ದೇವ್ರೇ, ನಾನು ಅಂದ್ಕೊಂಡಂಗೆ ಆತ ಅದೆಯಲ್ಲ. ಏನು ಮಾಡೋದು ನಾನೀಗ? ಏನೇನು ರಂಪ ಮಾಡ್ತಾರೇನೋ. ಇಲ್ಲ ವಸಂತಮ್ಮ, ಇದು ತೊಂದ್ರೇನಿಲ್ಲ. ಹಾಗಾಗಿ ನಿಮ್ಮ ಹತ್ರ ಹೇಳಲೇನ, ಹಾಗಾಗಿ ಹೇಳಲೇ ಇರಬೇಕು. ಇವಾಗೆ ಸಣ್ಣ ಮಾಡೋದು ಹಾಗೆ ಸಿಟ್ಟಿಗೆ ದಿಷ್ಟಿಲ್ಲ ಅಂತಾರಲ್ಲ ಸುಳ್ಳನು. ಎಂಥದ ಒಂದು ಮಾತುಕತೆಯಲ್ಲೇ ಬಗೆಹರಿಸಿರೋದಿತ್ತು. ಹಿಂಗೆ ಮಾಡಿ ಈ ಸಲ ಎಂತ ತಗೊಳಕ್ಕೆ ಹೋಗ್ಬೇಕಿತ್ತು. ಅಲ್ಲ ಏನು ತೊಂದ್ರಿಲ್ಲ ಅಂತೀಗ? ಎಂತ ವಾಗೀಸು ಈಸ ತಗೊಂಡನಂತ? ಅಯ್ಯೋ ದೇವರೇ ಬುದ್ರ ಸ್ವಾಮಿ, ನನಗೆ ಕೈ ಬಿಟ್ಟೆ ಗೊತ್ತಿತ್ತು. ನಂಗೆ ಗೊತ್ತಿತ್ತು ಹಿಂಗೆ ಏನೋ ಆಗ್ತದೆ ಅಂತ. ಅದಕ್ಕೆ ಎಷ್ಟು ರೀತಿ ಹೇಳಿದೆ ಮನೆ ಒಳಗೆ. ನನ್ನ ಮಾತು ಕೇಳಿದೆ ಹೋಗ್ಬಿಟ್ರು. ನೀ ಹೇಳಿದ್ಮೇಲೆ ಗೊತ್ತೇ ನನಗೆ ರತ್ನ, ನೀ ಹೇಳಿದ್ಮೇಲೆ ಗೊತ್ತೇ ಎಲ್ಲ ಬೆಂಡ್ ಮನೆಗೆ ಹೋಗ್ಯಾನೆ ಅಂತ ಹೇಳಿದ್ರು. ಹೌದು ಅಂದ್ಕೊಂಡೆ. ಸತ್ಯ ಹೇಳೆ ರತ್ನ, ನೀನಾರು ಸತ್ಯ ಹೇಳೆ. ನನ್ನ ಮಗ ಹೆಂಗದನಂತೆ? ಅಯ್ಯೋ ವಸಂತಮ್ಮ, ನಾನು ಹೇಳೇ ತಪ್ಪು ಮಾಡಿದೆ ನಿಮ್ಮ ಕೈಲಿ. ಅಲ್ಲ, ನಾ ಹೇಳೋದು ಎಟ್ಲಾಗ ಅಲೈಸ್ತೀರಿ ನೀವು? ಗನಾಗ ಅದರಂತೆ ಏನು ತೊಂದ್ರೆ ಇಲ್ಲಂತೆ. ಈಗ ನಿಮ್ಮ ಮನೆಯವರು ಗೌಡ್ರು ಅಲ್ಲೇ ಅದಾರಂತೆ. ನಿಮ್ಮ ಸೊಸೆ ತಂಗಿ ಗಂಡ ಅವರು ಎಲ್ಲ ಜೊತೆಗೆ ಅದಾರಂತೆ. ಏನೂ ತೊಂದ್ರೆ ಇಲ್ಲಂತೆ. ಈ ಮನೇಲೆಲ್ಲ ಮಾಡೋದು ಹಾಗೆ ನಿಧಾನಕ್ಕೆ ಹೇಳಿ ಎಂತೆಂತ ಆಗಿದೆ ಅಂತ ಇನ್ನು ಮಾಡೋದು ಬಿಟ್ಟಾರೆ. ಈಗ ನೋಡಿ, ಒಂದೇ ಸತಿ ಇಲ್ಲ, ತಲೆ ಕೆಡಿಸ್ಕಿಬೇಡಿ ವಸಂತಮ್ಮ. ಏನಾಗೋದು ಇಲ್ಲ. ಗನಾಗದ ನಿಮ್ಮ ಸೊಸೆ ಕೈಲಿ ಹೇಳಿ ಒಂದು ಫೋನ್ ಮಾಡಿಸಿ, ನಿಮ್ಮ ಮಗನ ಕೈಲೇ ಮಾತಾಡಿ. ಈಗ ಎಲ್ಲ ಹುಷಾರಾಗ್ಯಾರಂತೆ, ಗನಾಗ ಮಾತಾಡ್ತಾ ಅದಾರಂತೆ. ಅತ್ತೆ ಬನ್ನಿ, ಒಳಗೆ ಬನ್ನಿ. ಅಲ್ಲಿ ಕೂತ್ಕೊಂಡು ಯಾಕೆ ಹಂಗೆ ಮಾಡ್ತಿದ್ದೀರಿ? ಬನ್ನಿ, ಒಳಗೆ ಬನ್ನಿ ಹೇಳ್ತೇನೆ. ಎಂತ ಮಾಡೋದೆ ಒಳಗೆ ಬಂದು? ಎಂತ ಮಾಡೋದು? ಮಾವ ಸೊಸೆ ನನ್ನ ಕೈಲಿ ಗುಟ್ಟೆ ಮಾಡಿಬಿಟ್ರಲ್ಲ. ನಾಳೆ ಹಂಗೆ ಏನಾರು ಹೆಚ್ಚು ಕಮ್ಮಿ ಆದರೆ ಹಿಂಗೆ ಅಲ್ಲ ಅಂದ್ರೆ ನೀವು ಮಾಡೋದು? ಎಷ್ಟು ರೀತಿ ಕೇಂಡೆ? ಹಟ್ಟೆಲ್ಲಿಟ್ಟಿದ ಮಗ್ಳಿಗಿಂತ ಹೆಚ್ಚಾಗಿ ಇದು ಮಾಡಿ ನಾನು ಕೇಂಡೆ. ಸತ್ಯ ಹೇಳು ಅಂತ ಮುಚ್ಚಿಟ್ಟೆ ಬಿಟ್ಟಲ್ಲ. ಹೆಂಗದನೋ ಏನೋ. ಇನ್ನು ನೀವು ಹೇಳಿದ್ದು ಯಾವ್ದಾರು ಒಂದು ನಂಬ್ತೀನ ನಾನು ನಂಬಲ್ಲ. ನಾ ಫಸ್ಟ್ ಆ ಕೈಗೆ ಒಂದು ಫೋನ್ ಮಾಡ್ಕೊತೀನಿ, ಸಚಿನಾಗ ಒಂದು ಫೋನ್ ಮಾಡ್ತೀನಿ. ನೀವು ಮಾವ ಸೊಸೆ ಹೇಳಲ್ಲ, ಯಾರಿಗೂ ಹೇಳಲ್ಲ. ಎಲ್ಲ ಮುಚ್ಚಾಕಕ್ಕೆ ನೋಡ್ತೀರಿ. ಈಗ ಒಳಗೆ ಬಲ್ಲಿ ಅಂತಿದೆಯಾ? ಒಳಗೆ ಬಂದು ಎಂತ ಮಾಡಲಿ ನಾನು? ಅಯ್ಯೋ ದೇವ್ರೇ, ಯಾಕಾರು ಹಿಂಗೆ ಮಾಡ್ತಾರಪ್ಪ? ಇಲ್ಲ, ನಾನು ಸ್ವಲ್ಪ ಗಟ್ಟಿಯಾಗದೇ ಇದ್ದರೆ ಇವ್ರಿಗೆ ನನ್ನ ಮತ್ತು ಹೆದರಿಸ್ತಾರೆ.
ಅತ್ತೆ ಏನು ಮಾತಾಡೋದಾದರೂ ಒಳಗೆ ಕೂತ್ಕೊಂಡು ಮಾತಾಡಿ ಬನ್ನಿ. ನಾನು ಹೇಳ್ದೆ ಇದ್ದಿದ್ದಲ್ಲ, ಮಾವನೇ ಹೇಳಿದ್ದು. ಹೇಳಬೇಡ ಅವಳಿಗೆ ಗಾಬರಿ ಆಗ್ತದೆ ಅಂತ, ಅದಕ್ಕೆ ನಾನು ಹೇಳಲ್ಲ. ಏನೂ ತೊಂದರೆ ಇಲ್ಲಂತೆ. ಈಗಷ್ಟೇ ಮಾವ ಫೋನ್ ಮಾಡಿದರು. ಬನ್ನಿ ಒಳಗೆ ಬನ್ನಿ. ಈಗ ಅಲ್ಲಿ ಕೂತ್ಕೊಂಡು ರಂಪ ಮಾಡಬೇಡಿ. ಹೇಳಿ ನಿಮ್ಮ ಹತ್ರ ಮಾತೆತ್ತಿದ್ರೆ ಮಾವ ಸೊಸಿಗೆ ಹೇಳ್ದೆ ಕೇಳಲ್ಲ ಅಂತ ಏನು ಕೇಳಬೇಕಿತ್ತು? ನೀವು ಬನ್ನಿ, ಈಗ ಫಸ್ಟ್ ಒಳಗೆ ಬನ್ನಿ ಹೇಳ್ತೀನಿ. ನೀವು ಇದೇ ಥರ ಮಾಡ್ತಿದ್ರೆ ನಾನು ಹೊರಟು ಹೋಗ್ಬಿಡ್ತೀನಿ ಮಾತ್ರ ಬಾಲೆ ಕರ್ಕೊಂಡು. ಹೇಳಿನೇ